ರಾಜಭವನ ಸರ್ಕಾರದ ನಡುವೆ ಮುಂದುವರೆದ ಸಂಘರ್ಷ. ಮುಸ್ಲಿಮರ 4% ಗುತ್ತಿಗೆ ಮೀಸಲಾತಿ ಬಿಲ್ ವಾಪಸ್. ಎರಡನೇ ಬಾರಿಗೆ ಬಿಲ್ ವಾಪಸ್ ಕಳಿಸಿದ ರಾಜ್ಯಪಾಲರು. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುವ ಹಿನ್ನೆಲೆಯಲ್ಲಿ ವಾಪಸ್ ಕಳಿಸಲಾಗಿದೆ. ವಿಧೇಯಕಕ್ಕೆ ರಾಷ್ಟ್ರಪತಿ ಒಪ್ಪಿಗೆ ಅನಿವಾರ್ಯ ಅಂತ ರಾಜ್ಯಪಾಲರು ತಿಳಿಸಿದ್ದಾರೆ. ಕಳೆದ ಏಪ್ರಿಲ್ 15ರಂದು ಮೊದಲ ಬಾರಿಗೆ ವಾಪಸ್ ಕಳಿಸಲಾಗಿತ್ತು. ಧರ್ಮಾಧಾರಿತ ಮೀಸಲಿಗೆ ಅವಕಾಶ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ರು. ಈಗ ಮತ್ತೊಮ್ಮೆ ಅದೇ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆಗಲ್ಲ, ಇದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣವಾಗತ್ತೆ. ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಅನ್ನೋದು ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇರೋದು ಏನು ಅಂತಂದ್ರೆ, ಇದು ರಾಜ್ಯದ ವಿಚಾರ. ಹೀಗಿರ್ಬೇಕಾದ್ರೆ ಇದರಲ್ಲಿ ಕೇಂದ್ರದ ಯಾವುದೇ ರೀತಿಯಾದಂಥ ಒಪ್ಪಿಗೆ ಅನ್ನೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು. ಈ ಮುಖಾಂತರವಾಗಿ ಇದೀಗ ರಾಜಭವನ ವರ್ಸಸ್ ಸರ್ಕಾರ ಇದು ಮತ್ತೊಮ್ಮೆ ಮುಂದುವರಿಯುವ ಸಾಧ್ಯತೆಗಳಿದೆ. ಈ ಹಿಂದೆ ಅನೇಕ ಬಾರಿ ಈ ಥರ ನಡೆದಿದೆ. ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ, ರಾಜ್ಯಪಾಲರು ಎಲ್ಲದಕ್ಕೂ ಹಸ್ತಕ್ಷೇಪ ಮಾಡ್ತಾರೆ, ರಾಜ್ಯಪಾಲರು ಬೇಕು ಅಂತ ಈ ಥರ ಮಾಡ್ತಾರೆ ಅಂತ ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡಿದ್ದುಂಟು ಸರ್ಕಾರದವರು. ಆದರೆ ಕೆಲವೊಂದಷ್ಟು ವಿಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ತಾಳಮೇಳ ಸರಿ ಹೋಗಲ್ಲ ಅಂತಾರಲ್ಲ, ಹಂಗಾಗಿದೆ. ರಾಜ್ಯಪಾಲರು ಹೇಳೋದು ಸರ್ಕಾರ ಒಪ್ಪಲ್ಲ, ಸರ್ಕಾರ ಹೇಳೋದು ರಾಜ್ಯಪಾಲರು ಒಪ್ತಾ ಇಲ್ಲ. ಈಗ ಈ ಮೀಸಲಾತಿ ವಿಚಾರದಲ್ಲೂ ಕೂಡ ಅದೇ ಥರದ ಸಂಘರ್ಷ ಮುಂದುವರಿತಾ ಇದೆ. ಸೊ ಈಗೇನು ಮಾಡ್ತಾರೆ ಪ್ರಶ್ನೆ ಇದೆ.